ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಕೊಬ್ಬರಿನ ಸ್ಟೋರ್ ಮಾಡಿ ಇಡಬೇಕಾದ್ರೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ತೊಗೊಂಡು ಕೊಬ್ಬರಿ ಒಳಗಡೆ ಈ ರೀತಿ ರಬ್ ಮಾಡಿಬಿಟ್ಟು ಸುತ್ತೂ ನಾವು ಇದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಒಂದು ವಾರ 15 ದಿವಸದವರೆಗೂ ಕೊಬ್ಬರಿ ಹಾಳಾಗದೇ ಇರೋ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿ ಕೊಬ್ಬರಿ ಒಳಗಡೆ ನಾವು ಉಪ್ಪಾದರೂ ಉಜ್ಜು ರಬ್ ಮಾಡ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಅಪ್ಲೈ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಎಣ್ಣೆಯಲ್ಲಿ ತುಂಬ ಈ ರೀತಿ ಬ್ಲ್ಯಾಕಾಗಿ ಆಗಿಬಿಟ್ಟಾಗ ಇದನ್ನೇ ನಾವು ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಲೋಟದಲ್ಲಿ ಹಾಕಿದ್ರೆ ಎಣ್ಣೆ ಗಸಿ ಎಲ್ಲ ಹೋಗ್ಬಿಟ್ಟು ಕಪ್ಪಕ್ಕೆ ಇರುತ್ತೆ. ಸೊ ಈ ರೀತಿ ಈಸಿಯಾಗಿ ನಾವು ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಎಣ್ಣೆನ ಫಿಲ್ಟರ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ. ಆ ಲೋಟಕ್ಕೆ ನಾನು ಎಣ್ಣೆ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟ ತೊಗೊಂಡಿದ್ದೀನಿ. ಆ ಲೋಟಕ್ಕೆ ಈ ಟಿಶ್ಯೂ ಪೇಪರ್ ತೊಗೊಂಡು ಈ ರೀತಿ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಟಿಶ್ಯೂ ಪೇಪರ್ ಹಾಕ್ಕೊಂಡು ಎಣ್ಣೆನ ಫಿಲ್ಟರ್ ಮಾಡ್ಕೊಳೋದ್ರಿಂದ ಇದು ಡ್ರಾಪ್ ಬೈ ಡ್ರಾಪ್ ಎಣ್ಣೆ ಫಿಲ್ಟರ್ ಆಗ್ತಾ ಇರುತ್ತೆ. ಸೊ ಇವಾಗ ಗಸಿ ಎಷ್ಟೇ ಕಪ್ಪಾಗಿದ್ರೂ ಎಣ್ಣೆ ಅದೆಲ್ಲ ಟಿಶ್ಯೂ ಪೇಪರ್ ಮೇಲೆ ಕೂತ್ಕೊಳ್ಳುತ್ತೆ, ಎಣ್ಣೆ ನೀಟಾಗಿ ಫಿಲ್ಟ್ರ್ ಆಗುತ್ತೆ. ಎಣ್ಣೆ ಒಳಗಡೆ ಒಂದು ಚೂರು ಸಹ ಬ್ಲ್ಯಾಕ್ ಆಗಿರೋ ಗಸಿ ಎಲ್ಲ ಹೋಗೋದೇ ಇಲ್ಲ. ಈ ರೀತಿ ನಾವು ನೀಟಾಗಿ ಎಣ್ಣೆನ ಫಿಲ್ಟ್ರ್ ಮಾಡ್ಕೋಬೋದು. ನಾವು ಪೂರಿ ಮಾಡಿದಾಗಲಿ ಕೆಲವೊಂದು ಹಪ್ಪಳಗಳನ್ನ ಸುಟ್ಟಾಗಲೂ ಸಹ ಕೆಳಗಡೆ ನಮಗೆ ಕಪ್ಪಕ್ಕೆ ಕೂತ್ಬಿಟ್ಟಿರುತ್ತೆ. ಬಜ್ಜಿ ಬೋಂಡ ಮಾಡಿದಾಗಲೂ ಸಹ ನಾವು ಆ ಗಸಿ ಎಲ್ಲ ಕೂತಿರುತ್ತೆ, ಅದನ್ನು ಈಸಿಯಾಗಿ ಒಂದು ಟಿಶ್ಯೂ ಪೇಪರ್ನ ಸಹಾಯದಿಂದ ನಾವು ಫಿಲ್ಟ್ರ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಲೋಟದಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ನಾವು ಲೋಟದಕ್ಕಾದರೂ ಹಾಕ್ಕೋಬೋದು ಅಥವಾ ಆಯಿಲ್ ಬಾಟ್ಲಿಗೆ ಇದೇ ರೀತಿ ಒಂದು ಟಿಶ್ಯೂ ಪೇಪರ್ನ ಹಾಕಿ ನಾವು ಆಯಿಲ್ ಬಾಟ್ಲಲ್ಲೂ ಸಹ ಎಣ್ಣೆನ ಫಿಲ್ಟ್ರ್ ಮಾಡಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ನಾನಿಲ್ಲಿ ಟಿಶ್ಯೂ ಪೇಪರ್ನ ಲೋಟಗೆ ಈ ರೀತಿ ಹಾಕಿದ್ದೀನಿ. ನಾವು ಈ ರೀತಿ ಟಿಶ್ಯೂ ಪೇಪರ್ನ ಲೋಟಕ್ಕೆ ಅಥವಾ ಆಯಿಲ್ ಬಾಟ್ಲಿಗೆ ಹಾಕ್ಕೊಂಡಾಗ ಸುತ್ತಲೂ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಅದು ಹಾಗೆ ಇರುತ್ತೆ, ನಾವು ಕೈಯಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ ಎಣ್ಣೆ ಎಷ್ಟು ನೀಟಾಗಿ ಫಿಲ್ಟ್ರ್ ಆಗಿದೆ. ಎಷ್ಟೇ ಬ್ಲ್ಯಾಕ್ ಆಗಿ ಗೋಧಿ ಹಿಟ್ಟಿಂದು ಮೈದಾ ಹಿಟ್ಟಿಂದೆಲ್ಲ ಗಸಿ ಇರುತ್ತಲ್ಲ ಅದೆಲ್ಲನೂ ಸಹ ಟಿಶ್ಯೂ ಪೇಪರಲ್ಲಿ ಬಂದುಬಿಡತ್ತೆ. ನಾವು ಈ ರೀತಿ ಎಣ್ಣೆನ ನೀಟಾಗಿ ಗಲೀಜೇನು ಇಲ್ಲದೆ ಇರೋ ಹಾಗೆ ಫಿಲ್ಟ್ರ್ ಮಾಡ್ಕೋಬೋದು ಕಾಯಿಸಿರೋ ಎಣ್ಣೆನ. ಸೊ ನೋಡಿ ನೀಟಾಗಿ ಫಿಲ್ಟ್ರ್ ಆಗಿದೆ. ಇದೇ ರೀತಿ ನೋಡಿ ಇನ್ನೂ ಬಾಣಲಿನಲ್ಲಿ ತುಂಬ ಎಣ್ಣೆ ಗಸಿ ಇದೆ, ಅದನ್ನು ಸಹ ನಾನು ಇನ್ನೊಂದು ಟಿಶ್ಯೂ ಪೇಪರ್ ತೊಗೊಂಡು ಈ ರೀತಿ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಎಷ್ಟೇ ಕಪ್ಪಕ್ಕೆ ಎಣ್ಣೆಯಲ್ಲಿ ಗಸಿ ಇದ್ರೂ ಸಹ ಆ ಗಸಿ ಎಲ್ಲ ಬಂದುಬಿಡುತ್ತೆ. ಒಂದು ಚೂರು ಸಹ ನಮಗೆ ಫಿಲ್ಟ್ರ್ ಮಾಡಿರೋ ಬಾಟ್ಲಲ್ಲಿ ಹೋಗೋದೇ ಇಲ್ಲ. ಆ ಎಣ್ಣೆ ಗಸಿ ಎಲ್ಲ ನಮಗೆ ಆ ಟಿಶ್ಯೂ ಪೇಪರಲ್ಲೇ ಉಳಿದ್ಬಿಡತ್ತೆ. ಈ ರೀತಿ ನಾವು ಎಣ್ಣೆನ ಫಿಲ್ಟ್ರ್ ಮಾಡ್ಕೋಬೋದು, ಕಾಯಿಸಿರೋ ಎಣ್ಣೆನ. ಈ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಸ್ಯಾರಿ ಬಾಕ್ಸ್ ತೊಗೊಂಡಿದ್ದೀನಿ. ನಾವು ಸ್ಯಾರಿ ಬರುತ್ತಲ್ಲ ಬಾಕ್ಸ್ಗಳು, ಆ ಬಾಕ್ಸ್ನ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ಯಾರಿ ಬಾಕ್ಸಲ್ಲೇ ಸೈಡಲ್ಲಿ ಈ ರೀತಿ ಪೇಪರ್ಸ್ ಬರುತ್ತೆ, ಅದನ್ನು ಸಹ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಬಾಕ್ಸು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೆ ನಾವು ಇದನ್ನು ಮಾಡ್ಕೋಬೋದು. ಅಥವಾ ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಎರಡು ಇರುತ್ತಲ್ಲ ಅದನ್ನು ಸಿಂಗಲ್ ಆಗಿ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡಿಕೊಂಡು ನೋಡಿ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ನಾವು ಈ ರೀತಿ ಗಮ್ ಹಾಕಿ ಸೆಂಟರ್ಗೆ ಈ ರೀತಿ ಸ್ಟಿಕ್ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ಟೇಪ್ ಇದ್ದರೆ ಗಮ್ ಟೇಪ್ ಇದ್ದರೆ ಆ ಗಮ್ ಟೇಪನ್ನು ನೀಟಾಗಿ ಸ್ಟಿಫಾಗಿ ನಿಂತ್ಕೊಳ್ಳೋ ಹಾಗೆ ನಾವು ಈ ರೀತಿ ಅಂಟಿಸಿ ನಾವು ರೆಡಿ ಮಾಡ್ಕೋಬೇಕು ಬಾಕ್ಸನ್ನು. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ನಾವು ಈ ರೀತಿ ಎರಡೂ ಸೈಡ್ ಯೂಸ್ ಮಾಡೋ ಹಾಗಿದೆ ಎರಡು ಬಾಕ್ಸ್ ಟೈಪಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ರಿಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಈ ರೀತಿ ಪೇಪರ್ನ ತೊಗೊಂಡು ನಾನಿಲ್ಲಿ ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೆಂಟರ್ಗೆ ಈ ರೀತಿ ಒಂದು ಪೀಸ್ ಮಾಡ್ಕೋತಾ ಇದ್ದೀನಿ. ಪೀಸ್ ಮಾಡಿಕೊಂಡು ಎಕ್ಸ್ಟ್ರಾ ಪೇಪರ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ ಅಗಲ ಎಷ್ಟು ಅಗಲ ಬೇಕೋ ನೋಡಿಕೊಂಡು ನಾವು ಆ ಕಡೆ ಈ ಕಡೆ ಅಗಲ ತುಂಬ ಉದ್ದ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಪೇಪರ್ನ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಅದು ಎಷ್ಟು ವಿಡ್ತಿದೆಯೋ ಅಷ್ಟು ವಿಡ್ತಿಗೆ ನಾವಿಲ್ಲಿ ಸೆಂಟರ್ಗೆ ನಾನಿಲ್ಲಿ ಇದನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಶೀಟನ್ನು ಈ ರೀತಿ ಫಿಕ್ಸ್ ಮಾಡಿಕೊಂಡ್ರೆ ನಮಗೆ 4 ಬಾಕ್ಸ್ ಥರ ಸಿಗುತ್ತೆ. ಸೊ ಇದರಲ್ಲಿ ನಾವು ಏನಾದರೂ ಡ್ರೆಸ್ಸಿಂಗ್ ಟೇಬಲಲ್ಲಾಗಲಿ ಅಥವಾ ಹೊರಗಡೆನೇ ಆಗಲಿ ಎಲ್ಲಾದರೂ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೋಡಿ ಈ ರೀತಿ ಚಿಕ್ಕ ಬಾಕ್ಸ್ ಥರ ಮಾಡಿಕೊಂಡು ಅಲ್ಲೂ ಸಹ ನಾವು ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಥರ ಮಾಡಿಕೊಂಡು ಅದರಲ್ಲಿ ನಾವು ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಬ್ಯಾಂಗಲ್ಸ್ ಆಗಲಿ ಚಿಕ್ಕ ಓಲೆ ಇರುತ್ತೆ, ಆ ಓಲೆಗಳು ಇಟ್ಕೋಬೋದು. ಅಥವಾ ನಾವು ಚಿಕ್ಕ ಕ್ಲಿಪ್ಸ್ ಎಲ್ಲ ಇರುತ್ತೆ, ಏರ್ ಪಿನ್ಸ್ ಇರುತ್ತೆ, ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ಯಾರಿ ಬಾಕ್ಸ್ಗಳನ್ನು ನಾವು ರೀಯೂಸ್ ಮಾಡ್ಕೋಬೋದು ಬಿಸಾಡೋ ಬದಲು. ಹಳೇದಾದರೆ ಎತ್ತಿ ಬಿಸಾಡಿಬಿಟ್ಟು ಇನ್ನೊಂದು ಬಾಕ್ಸ್ ಏನಾದರೂ ತಂದಾಗ ನಾವು ಅದನ್ನು ಮತ್ತೆ ರೀಯೂಸ್ ಮಾಡ್ಕೋಬೋದು. ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇಟ್ಕೋಬೋದು, ಡ್ರಾ ಒಳಗಡೆ, ಅಥವಾ ನಾವು ಬಟ್ಟೆ ಡ್ರಾಗಳಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಸಹ ರೀಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 4 ಬಾಕ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಅದರೊಳಗಡೆ ಮಧ್ಯ ಒಂದೊಂದು ಬಾಕ್ಸ್ ಚಿಕ್ಕ
ಚಿಕ್ಕ ಡ್ರಾ ಥರ ಮಾಡ್ಕೊಂಡಿದ್ದೀನಿ. ಆ ರೀತಿ ಆದರೂ ಚಿಕ್ಕ ಚಿಕ್ಕ ಬಾಕ್ಸ್ಗಳಾಗೂ ಮಾಡ್ಕೋಬೋದು. ಈ ರೀತಿ ರಿಬ್ಬನ್ಸ್ ಆಗಲಿ, ಸಣ್ಣ ಸಣ್ಣ ಕ್ಲಿಪ್ಸ್ ಆಗಲಿ, ಅಥವಾ ಮಕ್ಕಳಿಗೆ ಸ್ಟಡಿ ಟೇಬಲ್ ಮೇಲೆ ಇಡೋದಕ್ಕೆ ಎರೇಸರು, ಪೆನ್ಸಿಲ್ಸು ಅದನ್ನು ಸಹ ನಾವು ಈ ಥರ ಡ್ರಾ ಒಳಗಡೆ ಇಡೋದಕ್ಕೆ ಯೂಸ್ ಮಾಡ್ಕೋಬೋದು. ಎಲ್ಲ ಒಂದು ಕಡೆ ನಾವು ಯಾವುದ್ಯಾವುದನ್ನು ಬೇಕೋ ಅದನ್ನು ಒಂದೊಂದು ಕಡೆ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿ ಬೇಡ ಅಂದರೆ 4 ಡ್ರಾ ಥರ 4 ಬಾಕ್ಸ್ ಥರ ಮಾಡಿಕೊಂಡು ಈ ಬಾಕ್ಸ್ನ ರೀಯೂಸ್ ಮಾಡ್ಕೋಬೋದು. ಈ ರೀತಿ ನಾವು ಬೇಡ ಅಂತ ಬಿಸಾಡೋ ಸ್ಯಾರಿ ಬಾಕ್ಸ್ಗಳನ್ನ ಸ್ಟೋರೇಜ್ ಬಾಕ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಕ್ಲಿಪ್ಸ್ ಬರುತ್ತೆ, ನಾವು ಜಡೆಗೆ ಹಾಕ್ಕೊಳ್ಳೋದಕ್ಕೆ ಈ ರೀತಿ ಕ್ಲಿಪ್ಸ್ ಇರುತ್ತಲ್ಲ, ಕ್ಲಚಸ್ಸು, ಇದು ಮುರಿದೋಗ್ಬಿಡುತ್ತೆ. ಕೆಲವು ಸಲ ಸೆಂಟರಲ್ಲಿ ಕಂಬಿ ಕೊಟ್ಟಿರ್ತಾರಲ್ಲ ಅದು ಹೋಗ್ಬಿಟ್ಟು ಈ ರೀತಿ ನಾವು ವೇಸ್ಟು ಅಂತ ಬಿಸಾಡೋ ಬದಲು ನಾವು ಇದನ್ನು ರಿಯೂಸ್ ಮಾಡ್ಕೋಬೋದು. ಮೊದಲಿಗೆ ನಾನು ಎರಡನ್ನೂ ಸೇರಿಸ್ಬಿಟ್ಟು ನಾನಿಲ್ಲಿ ಈ ರೀತಿ ಯು ಪಿನ್ ಬರುತ್ತಲ್ಲ, ಯು ಪಿನ್ ಆದರೂ ಹಾಕ್ಕೋಬೋದು, ಅಥವಾ ಸೇಫ್ಟಿ ಪಿನ್ ಇದ್ದರೆ ಆ ಸೇಫ್ಟಿ ಪಿನ್ನನ್ನೇ ಹಾಕ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಎರಡನ್ನೂ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಡಬಲ್ ಸೈಡೆಡ್ ಗಮ್ ಟೇಪನ್ನು ತೊಗೋತಾ ಇದ್ದೀನಿ. ನಾನು ಒಂದಷ್ಟು ಡಬಲ್ ಸೈಡೆಡ್ ಗಮ್ ಟೇಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಗಮ್ ಟೇಪು ಸ್ವಲ್ಪ ಸ್ಟಿಫಾಗಿ ಚೆನ್ನಾಗಿದ್ದರೆ ಗಮ್ಮು ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ನಾವು ಎಲ್ಲಿ ಸ್ಟಿಕ್ ಮಾಡಿದ್ರೆ ಅಲ್ಲಿ, ಇಲ್ಲಾಂದರೆ ಉದುರೋಗ್ತಾ ಇರುತ್ತೆ. ಸ್ವಲ್ಪ ಚೆನ್ನಾಗಿರೋ ಗಮ್ ಟೇಪನ್ನು ತೊಗೊಂಡು, ನೋಡಿ ಎರಡೂ ಸೈಡು ಗಮ್ ಇರುತ್ತಲ್ಲ ಆ ಟೇಪನ್ನು ತೊಗೊಂಡು ನಾನು ಒಂದು ಸೈಡಿಗೆ ಕ್ಲಿಪ್ಪಿಗೆ ಇದನ್ನು ಅಂಟಿಸ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಗೋಡೆ ಮೇಲಾಗಲಿ ಅಥವಾ ಕಬೋರ್ಡ್ ಮೇಲೆ ಎಲ್ಲಿ ಸ್ಪೇಸ್ ಇದೆಯೋ ಅಲ್ಲಿ ನಾವು ಎಲ್ಲಿ ಬೇಕೋ ಅಲ್ಲಿ ಇದನ್ನು ಈ ರೀತಿ ಸ್ಟಿಕ್ ಮಾಡ್ಕೋಬೋದು. ಈ ರೀತಿ ಅಂಟಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸಣ್ಣದು ನಮ್ಮದು ಕಚ್ ಚೈನ್ಗಳಿರುತ್ತೆ, ಕೀ ಚೈನ್ಸ್ ಇರುತ್ತೆ, ಅದನ್ನು ಸಹ ನಾವು ಈ ರೀತಿ ಕೀ ಹೋಲ್ಡರ್ ಥರ ಯೂಸ್ ಮಾಡ್ಬೋದು. ಗಮ್ ಟೇಪು ನಮಗೆ ಸ್ಟಿಫಾಗಿ ಅಂಟ್ಕೊಂಡಿದ್ರೆ ಯಾವುದೇ ರೀತಿ ಬಿದ್ದೋಗಲ್ಲ. ಇಲ್ಲಾಂದರೆ ತುಂಬ ವೆಯ್ಟ್ ಇದ್ದರೆ ಏನಾಗುತ್ತೆ, ಕೆಲವು ಸಲ ಉದುರೋಗ್ಬಿಡುತ್ತೆ. ಸೊ ಸ್ವಲ್ಪ ಲೈಟ್ ವೆಯ್ಟ್ ಆಗಿರೋದನ್ನು ನಾವು ಈ ರೀತಿ ಹೋಲ್ಡರ್ ಥರ ಈ ಕ್ಲಿಪ್ಪನ್ನು ವೇಸ್ಟು ಅಂತ ಬಿಸಾಡೋ ಬದಲು ರಿಯೂಸ್ ಮಾಡ್ಕೋಬೋದು ಈ ರೀತಿ ಕ್ಲಚಸ್ನ. ಸೊ ಈ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ತುಂಬ ಹಳೇದಾಗಿದೆ ಅನಿಸಿದ್ರೆ ನಾವು ತೆಗೆದುಬಿಟ್ಟು ಬೇರೆ ಕ್ಲಿಪ್ ಏನಾದರೂ ಮುರಿದೋದಾಗ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ರೀತಿ ಪೆನ್ ಕ್ಯಾಪ್ಸ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಮಕ್ಕಳು ಇದ್ದೇ ಇರ್ತಾರೆ, ಎಲ್ಲ ಮನೇಲೂ ಪೆನ್ಸ್ ಅಂತೂ ಖಾಲಿಯಾಗೇ ಇರುತ್ತೆ. ಆ ಪೆನ್ಸನ್ನು ನಾವು ಬಿಸಾಡ್ತಾ ಇರ್ತೀವಿ, ಖಾಲಿಯಾಗಿದೆ ಅಂತೇಳ್ಬಿಟ್ಟು ನಾವು ಆ ಪೆನ್ನನ್ನು ಬಿಸಾಡೋ ಬದಲು ಅದರ ಕ್ಯಾಪ್ಸನ್ನು ಈ ರೀತಿ ರಿಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 4ರಿಂದ 5 ಪೆನ್ ಕ್ಯಾಪ್ಸನ್ನು ತೊಗೋತಾ ಇದ್ದೀನಿ. ನಾವು ಖಾಲಿಯಾಗಿರೋ ಪೆನ್ ಬಿಸಾಡೋ ಬದಲು ಆ ಕ್ಯಾಪ್ಸನ್ನು ರಿಯೂಸ್ ಮಾಡ್ಕೋತಾ ಇದ್ದೀನಿ. 4ರಿಂದ 5 ಅಥವಾ ಎಷ್ಟು ಕ್ಯಾಪ್ಸ್ ಇದ್ದರೆ ಅಷ್ಟು ಕ್ಯಾಪ್ಸನ್ನು ತೊಗೊಂಡು ಇದನ್ನು ಸಹ ನಾವು ಹೋಲ್ಡರ್ ಥರ ಯೂಸ್ ಮಾಡ್ಕೋಬೋದು. ಡಬಲ್ ಸೈಡೆಡ್ ಗಮ್ ಟೇಪ್ ಇರುತ್ತಲ್ಲ, ಡಬಲ್ ಸೈಡೆಡ್ ಗಮ್ ಟೇಪ್ ತೊಗೊಂಡು ನಾನಿಲ್ಲಿ ನಾವು ಎಷ್ಟು ಕ್ಯಾಪ್ಸನ್ನು ಯೂಸ್ ಮಾಡ್ಕೋತೀವೋ ಅಷ್ಟು ಕ್ಯಾಪ್ಸ್ ಆಗಿ ನಾವು ಚಿಕ್ಕದಾಗಿ ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 5 ಕ್ಯಾಪ್ ತೊಗೊಂಡಿರೋದ್ರಿಂದ 5 ಪೀಸಸ್ ಆಗಿ ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಕ್ಯಾಪನ್ನು ತೊಗೊಂಡು ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ಆ ಕ್ಯಾಪ್ ಹಿಂದೆ ಭಾಗಕ್ಕೆ ನಾನಿಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಸೈಡ್ ಈ ರೀತಿ ಗಮ್ ಟೇಪನ್ನ ರಿಮೂವ್ ಮಾಡಿ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ಎಲ್ಲ ಕ್ಯಾಪ್ಸ್ಗೂ ನಾನು ಪೆನ್ ಕ್ಯಾಪ್ಸ್ಗೆ ಅಂಟಿಸ್ಕೋತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡಾದ್ಮೇಲೆ ಈ ರೀತಿ ಕಿಚನಲ್ಲಾಗಲಿ ಅಥವಾ ನಾವು ರೂಮಲ್ಲಿ ಕಬೋರ್ಡಲ್ಲಿ ಒಳಗಡೆ ಡೋರಲ್ಲಿ ಜಾಗ ಇರುತ್ತಲ್ಲ ಅಲ್ಲಾಗಲಿ ನಾವು ಈ ರೀತಿ ಪೆನ್ ಕ್ಯಾಪ್ಸನ್ನು ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿರ್ತೀವಲ್ಲ ಅಂಟಿಸ್ಕೋಬೋದು. ನಾನಿಲ್ಲಿ ಕಿಚನ್ ಟೈಲ್ಸ್ ಇರುತ್ತಲ್ಲ ಆ ಟೈಲ್ಸ್ ಮೇಲೆ ಅಂಟಿಸ್ಕೋತಾ ಇದ್ದೀನಿ. ಇದನ್ನು ನಾವು ಈ ರೀತಿ ಸೌಟನ್ನು ತಗಲಾಕೊಳ್ಳೋದಕ್ಕೆ ಹೋಲ್ಡರ್ ಥರ ಯೂಸ್ ಮಾಡ್ಕೋಬೋದು. ತುಂಬ ವೆಯ್ಟ್ ಇದ್ದರೆ ಡಬಲ್ ಸೈಡೆಡ್ ಗಮ್ ಟೇಪು ತಡೆಯಲ್ಲ, ಬಿದ್ದೋಗ್ಬಿಡುತ್ತೆ ಕ್ಯಾಪ್ಸು. ಸ್ವಲ್ಪ ಲೈಟ್ ವೆಯ್ಟ್ ಇರೋ ಐಟಮ್ಸ್ನ ನಾವು ಈ ರೀತಿ ತಗಲಾಕೋಬೋದು. ಈ ದೋಸೆ ಸೌಟಾಗಲಿ ಅಥವಾ ಚಿಕ್ಕದು ಸೌಟು ಬರುತ್ತಲ್ಲ, ತುಂಬ ಲೈಟ್ ವೆಯ್ಟ್ ಇರುತ್ತಲ್ಲ ಅದನ್ನು ತಗಲಾಕೋಬೋದು ಅಷ್ಟೇ. ತುಂಬ ವೆಯ್ಟ್ ಇದ್ದರೆ ಏನಾಗುತ್ತೆ ಅಂದರೆ ನೋಡಿ ಉದುರೋಗ್ಬಿಡುತ್ತೆ. ತುಂಬ ವೆಯ್ಟ್ ಇದ್ದಾಗ ನಾವು ಎಳೆದ್ರೆ ಅದು ತೊಗೊಳೋದಕ್ಕೆ ಹೋದರೆ ಬಿದ್ದೋಗ್ಬಿಡುತ್ತೆ. ನಾವು ಅದ್ರ ಬದಲು ನಾವು ಇದನ್ನು ಬಾತ್ರೂಮಲ್ಲಿ ನಾವು ಸ್ನಾನಕ್ಕೆಲ್ಲ ಹೋದಾಗ ಚೈನ್ ತಗಲಾಕೊಳ್ಳೋದಕ್ಕೆ ಹೋಲ್ಡರ್ ಥರ ಯೂಸ್ ಮಾಡ್ಬೋದು. ಅಥವಾ ರೂಮಲ್ಲಿ ಈ ರೀತಿ ಚಿಕ್ಕದು ಕತ್ತು ಚೈನ್ ಇರುತ್ತೆ, ಸರಾಗ್ಲಿರುತ್ತೆ, ಅದನ್ನು ಈ ರೀತಿ ತಗಲಾಕೊಳ್ಳೋದಕ್ಕೆ ಹೋಲ್ಡರ್ ಥರ ಪೆನ್ ಕ್ಯಾಪ್ಸ್ನ ರಿಯೂಸ್ ಮಾಡ್ಬೋದು. ಇವಾಗಲಂತೂ ತುಂಬ ಚಳಿ ಇರುತ್ತೆ, ನಾವು ಡೈಲಿ ಈವ್ನಿಂಗು ಚಳಿಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ, ಬಿಸಿ ಬಿಸಿಯಾಗಿ ತಿಂಡಿನ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಇದಕ್ಕೆ ಒಂದೇ ಒಂದು ಕಪ್ ಅಷ್ಟು ಅನ್ನ ಇದ್ದರೆ ಸಾಕು, ಈಸಿಯಾಗಿ ನಾವು ಈ ರೀತಿ ತಿಂಡಿನ ಮಾಡ್ಕೊಳ್ಬೋದು. ಈವ್ನಿಂಗ್ ಸ್ನ್ಯಾಕ್ ಆಗು ಮಾಡ್ಕೋಬೋದು, ಅಥವಾ ನಾವು ರಸಮ್ಗೆ ಸಾಂಬಾರಿಗೆಲ್ಲ ಸೈಡ್ ಡಿಶ್ ಆಗು ನಾವು ಈ ತಿಂಡಿನ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು
ಜೀರಿಗೆ ಹಾಕ್ಕೋತಾ ಇದ್ದೀನಿ ಮತ್ತು 1 ಕಪ್ಪಷ್ಟು ನಾವು ಉಳಿದಿರೋ ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನ ಹಾಕ್ಕೊಂಡು ನಾನು ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಚಿಕ್ಕದಾಗಿ ಸ್ವಲ್ಪ ಅನ್ನಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ನಾವು ಕಡಲೆ ಹಿಟ್ಟನ್ನು. ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಖಾರದ ಪುಡಿ ಏನು ಬಳಸಿಲ್ಲ. ನಾವು ಓಂಕಾಳು ಅಥವಾ ಜೀರಿಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಅನ್ನದಿಂದ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಉಳಿದಿರೋ ಅನ್ನ ಮಿಕ್ಕಿರುತ್ತೆ, ನಾವು ಯಾವಾಗಲೂ ಅನ್ನ ಮಾಡೇ ಮಾಡ್ತೀವಿ. ಒಂದು ಸ್ವಲ್ಪ ಆದರೂ ಅನ್ನ ಮಿಕ್ಕಿರುತ್ತಲ್ಲ, ಆ ಅನ್ನದಲ್ಲಿ ಈ ರೀತಿ ಸ್ನ್ಯಾಕ್ಸನ್ನ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಕಡಲೆ ಹಿಟ್ಟು, ಅನ್ನ, ಈರುಳ್ಳಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದ್ಸರಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ನೀರಾಗಿ ಮಾಡ್ಕೋಬಾರ್ದು. ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅನ್ನದಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೋಡಿಕೊಂಡು ನಾವು ತುಂಬ ನೀರು ಆಗದೆ ಇರೋ ಹಾಗೆ ಬೋಂಡ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ಅನ್ನದ ಬೋಂಡಾಗೆ ನಾನಿಲ್ಲಿ 1/4 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು, ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಸ್ವಲ್ಪ ಅದು ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದನ್ನು ಬೋಂಡ ಹಿಟ್ಟಿಗೆ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಕಡಲೆ ಬೀಜನ ಪೌಡ್ರ್ ಮಾಡಿ ಹಾಕೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಉಂಡೆ ಪಕೋಡ ಬರುತ್ತಲ್ಲ ಆ ರೀತಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ನಾವು ತುಂಬ ಈರುಳ್ಳಿನೂ ಹಾಕೋ ಅವಶ್ಯಕತೆ ಇರಲ್ಲ. ಅನ್ನ ಒಂದಿದ್ರೆ ಸಾಕು, ಈ ಪಕೋಡ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಕೋಡ ಮಾಡೋದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಾದ್ಮೇಲೆ ನಾನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಪಕೋಡನ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಉಂಡೆಗಳನ್ನ ಹಾಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಒಳಗಡೆ ಬೇಯೋ ಹಾಗೆ ಕ್ರಿಸ್ಪಿ ಆಗೋವರೆಗೆ ಬೇಯಿಸ್ಕೋಬೇಕು. ಈ ರೀತಿ ಸಂಜೆ ಹೊತ್ತಾಗಲಿ ನೈಟ್ ಊಟಕ್ಕೆ ಸೈಡ್ಗೆ ಏನಾದರೂ ಬೇಕು ಅಂದಾಗ ಉಳಿದಿರೋ ಅನ್ನದಲ್ಲಿ ಪಕೋಡ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಇನ್ನೊಂದು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ತಿಂದವರು ಸಹ ಏನರಿಂದ ಮಾಡಿದೆ ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಅನ್ನದಿಂದ ಮಾಡಿದ್ದೀರ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ತುಂಬ ರುಚಿಯಾಗಿರುತ್ತೆ ಈ ಪಕೋಡ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಪಕೋಡನ 2 ಸೈಡು ಬೇಯಿಸ್ಕೊಂಡು ನಾವು ಒಳಗಡೆ ಸಾಫ್ಟಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಖತ್ ಟೇಸ್ಟಿಯಾದ ಅನ್ನದ ಪಕೋಡ ರೆಡಿ ಆಯಿತು. ಥ್ಯಾಂಕ್ ಯು.